ಎಲ್ರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು, ಫೇಮಸ್ ಅಂತ ಕೂಡ ಹೇಳ್ಬೋದು. ಹಳೆ ಮೈಸೂರು ರೋಡಲ್ಲಿ ಓಡಾಡೋರಿಗೆ ಒಂದು ಸ್ಪಾಟು ಪರಿಚಯ ಇರುತ್ತೆ. ಈ ಜಾಗದ ಬಗ್ಗೆ ತಿಳಿಸ್ಕೊಡೋಕೆ ಮುಂಚೆ ಒಂದು ಚಿಕ್ಕ ಒಂದು ಇಂಟ್ರಾಕ್ಷನ್ ಕೊಟ್ಬಿಡ್ತೀನಿ. ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಆ ಒಂದು ಜಾಗದಲ್ಲಿ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ. ಅದೇ ಥರ ಈ ಒಂದು ಸ್ಪಾಟಲ್ಲಿ ಸುಮಾರು 106 ವರ್ಷಗಳ ಹಿಂದೆ ಒಂದು ಡಿಶ್ನ ಕಂಡುಹಿಡಿತಾರೆ. ಅದು ಲೋಕಲಿ ಪಾಪ್ಯುಲರ್ ಆಗೋದ್ರ ಜೊತೆಗೆ ಬೆಂಗಳೂರು ಮೈಸೂರಲ್ಲಿ ಓಡಾಡೋರು ಈ ಒಂದು ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ, ಆ ಒಂದು ಡಿಶ್ನ ಟ್ರೈ ಮಾಡ್ತಾರೆ. ಎಸ್, ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟು. ಮದ್ದೂರೊಡೆ ತಿನ್ನೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಮದ್ದೂರಲ್ಲೇ ಫೇಮಸ್ ಆಗಿರೋಂಥ ಮದ್ದೂರು ಟಿಫಾನಿಸು, ಜೊತೆಗೆ ಫಸ್ಟು ಮದ್ದೂರೊಡೆನ ಇಂಟ್ರೊಡ್ಯೂಸ್ ಮಾಡಿದಂಥ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಹೋಗಿ ಓನರ್ನ ಮಾತಾಡ್ಸೋಣ, ಈ ಮದ್ದೂರೊಡೆ ಬಗ್ಗೆ ತಿಳ್ಕೊಳ್ಳೋಣ, ಜೊತೆಗೆ ಅವ್ರ ಹತ್ರ ಏನೇನು ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ ಕೇಳಿ ತಿಳ್ಕೊಂಡು ಫುಡ್ಸ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಬಿಸಿ ಬಿಸಿಯಾಗಿ ರೆಡಿ ಆಗ್ತಾರಂತ ಮದ್ದೂರೊಡೆನ ಕೂಡ ತಿನ್ನೋಣ. ಮದ್ದೂರು ಟಿಫಾನಿಸ್ ಶುರುವಾಗಿದ್ದು 1991 ಇಸ್ವಿಯಲ್ಲಿ. ಓಕೆ. ಮದ್ದೂರೊಡೆ ಶುರುವಾಗಿದ್ದು 1917 ಇಸ್ವಿಯಲ್ಲಿ. ಓಕೆ. ಯಾರು ಶುರು ಮಾಡಿದ್ದು ಸರ್ ಇದನ್ನ ಮಧ್ವಾಚಾರ್ಯರು ಅಂತ ಹೇಳಿ ಆಗಿನ ಕಾಲದಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಅದಾದ ನಂತರ ಇದನ್ನ ಹೆಬ್ಬಾರರು ಅಂತ ಮುಂದುವರ್ಸ್ಕೊಂಡು ಹೋದ್ರು. ಅದಾದ್ಮೇಲೆ ನಮ್ಮ ತಾತ ಗೋಪಾಲಯ್ಯನವ್ರು ಮುಂದುವರ್ಸ್ಕೊಂಡು ಹೋದ್ರು. ಅದಾದ ನಂತರ ನಮ್ಮ ಚಿಕ್ಕಪ್ಪ ಡಿ ಸುಬ್ರಹ್ಮಣ್ಯ ಅಂತ ಮುಂದುವರ್ಸ್ಕೊಂಡು ಹೋದ್ರು. ಆಮೇಲೆ ಅವರು ತಮ್ಮ ಆದಂತ ಡಿ ಜಯಪ್ರಕಾಶ್ ಮುಂದುವರ್ಸಿದ್ರು. ಇವತ್ತಿನ ದಿವಸ ನೀವು ಮದ್ದೂರು ಟಿಫಾನಿಸ್ ಏನ್ ನೋಡ್ತಿದ್ದೀರಿ, ಇದನ್ನ ನಡೆಸ್ತಾ ಇರೋದು ಡಿ ಜಯಪ್ರಕಾಶ್ ಅನ್ನೋರು. ಎಷ್ಟನೇ ತಲೆಮಾರು ಸರ್? ಇದು 4ನೇ ತಲೆಮಾರು. 4ನೇ ತಲೆಮಾರು. ಓಕೆ. ಎಲ್ಲಿ ಶುರುವಾಗಿದ್ದು ಸರ್? ಇದರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಶುರುವಾಗಿದ್ದು ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ, ರೈಲ್ವೆ ಕ್ಯಾಂಟೀನ್ ಅಲ್ಲಿ ಒಂದು ಚಿಕ್ಕದು ಒಂದು ಹೋಟ್ಲ್ ಇತ್ತು, VRR ಅಂತ ಹೇಳಿ. ಅದಕ್ಕೆ ರೈಲ್ವೆ ಒಂದು ಅಥಾರಿಟಿಯಿಂದ ಹೆಸರು, ಅಂದ್ರೆ ವೆಜಿಟೇರಿಯನ್ ರೆಫ್ರೆಶ್ಮೆಂಟ್ ರೂಮ್ ಅಂತ ಹೇಳಿ. ಓಕೆ. ಅಲ್ಲಿ ಶುರುವಾಗಿದ್ದು ಇದು. ಅಲ್ಲಿ ಮಾಡ್ತಾ ಇದ್ದದ್ದು ಪಕೋಡ. ಅವತ್ತಿನ ಕಾಲದಲ್ಲಿ ಅಲ್ಲಿ ಮಾಡ್ತಿದ್ದು ಪಕೋಡ. ಪಕೋಡ ಬೇಗ ಬೇಯಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ, ಟ್ರೈನ್ ಬಂದ್ಬಿಟ್ಟಿತ್ತು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ತಟ್ಟಿ ಹಾಕಿದಾಗ ಅದನ್ನ ಒಬ್ಬ ವ್ಯಕ್ತಿ ತಿಂದು ಮಾರನೇ ದಿವಸನೂ ಅದೇ ಬೇಕು ಅಂತ ಕೇಳಿದಾಗ, ಆಗ ಅದರ ಹೆಸರು ಕೇಳಿದಾಗ ಆಗ ಕೊಟ್ಟಂತ ನಾಮಕರಣ ಆದಂತ ಹೆಸರೇ ಮದ್ದೂರು ವಡೆ. ಓಕೆ. ನಾರ್ಮಲ್ ಆಗಿ ಪಕೋಡ ಮಾಡ್ತಾ ಇದ್ದು ಪಕೋಡ ಆಗ್ತಿದ್ದು ಅದು ಮದ್ದೂರೊಡೆಗೆ ಕನ್ವರ್ಟ್ ಆಯ್ತು. ಅಂದ್ರೆ ಮದ್ದೂರೊಡೆಗೆ ಪಕೋಡದ್ದೇ ಇಂಗ್ರೀಡಿಯೆಂಟ್ಸ್ ಅಂತಲ್ಲ. ಅದಾದ್ಮೇಲೆ ಅದನ್ನ ಕೊಟ್ಟಂತ ಹೆಸರು ಹಂಗಾಗಿತ್ತು. ಅದಾದ್ಮೇಲೆ ಅದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಹಾಕಿ ರುಚಿನ ಮತ್ತಷ್ಟು ಹೆಚ್ಚಿಸಿ ಇವತ್ತಿನ ದಿವಸ ಅದನ್ನ ಮದ್ದೂರೊಡೆ ಅಂತ ಹೇಳಿ ಇಡೀ ಜಗತ್ ವಿಖ್ಯಾತವಾಗಿದೆ ಅದು. ಓಕೆ. ಬೇಗನೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ಶುರುವಾಗಿದ್ದು ಮದ್ದೂರೊಡೆ. ಅದಾದ್ಮೇಲೆ ನೀವು ಮಾಡಿಫೈ ಮಾಡಿ ಅದಕ್ಕೆ ಟೇಸ್ಟ್ ಆಗಲಿ, ಟೆಕ್ಸ್ಚರ್, ಆಮೇಲೆ ಎಳ್ಳು, ಗೋಡಂಬಿ, ಗಸಗಸೆ ಈ ತರದ್ದೆಲ್ಲ ಆಡ್ ಅಪ್ ಮಾಡಿ ಅದಕ್ಕೆ ತಕ್ಕದಾದಂತ ರುಚಿ ಕೊಟ್ಟು ಅವತ್ತಿನ ದಿವಸ ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರು. ಇವತ್ತಿನ ದಿವಸ ಸೌದೆ ಉಪಯೋಗಿಸೋಂಗಿಲ್ಲ, ಗೊತ್ತಿದೆ. ಪರಿಸರ ಪ್ರೇಮಿಗಳು ಆದ್ರಿಂದ ಅದನ್ನ ಮಾಡೋಂಗಿಲ್ಲ. ಹಾಗಾಗಿ ಇವತ್ತಿನ ದಿವಸ ಅದಕ್ಕೆ ಆದಂತಹ ಒಲೆಗಳು, ಅದಕ್ಕೆ ಆದಂಥ ಮಾಡಿಫಿಕೇಶನ್ ಮಾಡ್ಕೊಂಡಿರುವಂಥ ಒಲೆಗಳನ್ನ ಇಟ್ಕೊಂಡು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಓಕೆ. ಸುಮಾರು ಜನ ಬರ್ತಾರೆ ಸರ್ ನಿಮ್ಮ ಮದ್ದೂರೊಡೆ ಟ್ರೈ ಮಾಡಕ್ಕಂತಾನೆ ಬರ್ತಾರೆ. ಹೌದೌದು. ಈಗ ಜನಗಳು ಹೇಳೋದೇನು ಗೊತ್ತಾ, ಮೈಸೂರು ಬೆಂಗಳೂರು ನಡುವೆ ನೀವು ಮದ್ದೂರೊಡೆ ತಿಂದಿಲ್ಲ ಅಂದ್ರೆ ನಿಮ್ಮ ಜರ್ನಿ ಕಂಪ್ಲೀಟ್ ಆಗಲ್ಲ. ಎಲ್ಲೋದ್ರೂ ಮದ್ದೂರೊಡೆ ಅಂತಾನೆ ಇರ್ತಾರೆ ಸರ್. ಅದೇ ಎಲ್ಲ ಸುಮಾರು ಕಡೆ ಈ ಜನಗಳಿಗೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಪಿಜ್ಜಾ, ಬರ್ಗರ್ ಎಲ್ಲ ಏನು ಒಂದು ವಿಖ್ಯಾತ ಕೊಂಡಿದೆ, ಅದೇ ರೀತಿಯಾದಂತ ಹೆಸರು ಮದ್ದೂರೊಡೆಗೂ ಸಿಕ್ಕಿದೆ. ಜನ ಸಿಕ್ಕಾಬಟ್ಟೆ ಪಾರ್ಸಲ್ ತಗೊಂಡು ಹೋಗ್ತಾರೆ. ಎಷ್ಟು ದಿನ ಇಡಬಹುದು ಸರ್ ನಿಮ್ಮ ಮದ್ದೂರೊಡೆ? 15 ದಿನ ಏನು ಆಗಲ್ಲ ಇಟ್ರುವೆ. ಆದ್ರೆ ಫ್ರಿಜ್ ಅಲ್ಲಿ ಇಡಬಾರ್ದು, ಹೊರಗಡೆ ಇಡಬೇಕು. ಓಕೆ. ಮತ್ತೆ ತಿಂಡಿ ಐಟಮ್ ಏನ್ ಸಿಗುತ್ತೆ ಸರ್? ತಿಂಡಿ ಊಟ ತಿಂಡಿಯಲ್ಲಿ ನಿಮಗೆ ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ. ನಮ್ಮಲ್ಲಿ ಮದ್ದೂರು ಟಿಫಾನಿಸ್ ಸ್ಪೆಷಲ್ ದೋಸೆ ಅಂತ ಮಾಡ್ತೀವಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ಇರುತ್ತೆ. ಅದಕ್ಕೆ ಚಟ್ನಿ ಪುಡಿ ಇರ್ಬೋದು, ಪನ್ನೀರ್ ಇರ್ಬೋದು, ಆಲೂಗಡ್ಡೆ ಪಲ್ಯ, ಚಟ್ನಿ, ಕೆಂಪು ಚಟ್ನಿ, ಇವೆಲ್ಲ ಹಾಕಿ ಅದಕ್ಕೆ ಗೀನಲ್ಲಿ ರೋಸ್ಟ್ ಮಾಡಿ ಕೊಡ್ತೀವಿ. ಅದು ಒಂದ್ಸತಿ ಬಂದಾಗ ಟೇಸ್ಟ್ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಸರ್. ದೋಸೆಗಳಲ್ಲಿ ತುಂಬಾ ವೆರೈಟೀಸ್ ಇದೆ. ರವೆ ದೋಸೆ, ರವೆ ಮಸಾಲೆ, ರವೆ ಆನಿಯನ್, ಸೆಟ್ ದೋಸೆ, ಸುಮಾರು ಐಟಮ್ಸ್ ಇದೆ ದೋಸೆಗಳಲ್ಲಿ. ನಮ್ದು ನಿಮಗೆ ಗೊತ್ತೇ ಇದೆ, ನಮ್ಮ ಹೋಟ್ಲಲ್ಲಿ ವಡೆ ಜೊತೆಗೆ ಕಾಫಿ ಕುಡ್ದಿಲ್ಲ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಲ್ಲ ಅಂತ. ಮಧ್ಯಾಹ್ನ ಊಟದ ಐಟಮ್ಸು ನಿಮಗೆ ಎಲ್ಲ ಊಟದ ಐಟಮ್ ಮಾಮೂಲಿ ನಿಮಗೆ ಲಿಮಿಟೆಡ್ ಮೀಲ್ಸ್ ಅಲ್ಲಿ ಏನೇನು ಸಿಗಬೇಕು ಅಂದ್ರೆ ಒಂದು ಬೌಲ್ ರೈಸು, ತಿಳಿಸಾರು, ಸಾಂಬಾರು, ಹಪ್ಪಳ, ಪಲ್ಯ, ಒಂದು ಸ್ವೀಟು, ಮೊಸರು ಎಲ್ಲ ಇರುತ್ತೆ. ಸೌತ್ ಇಂಡಿಯನ್ ಅಲ್ಲಿ. ನಾರ್ತ್ ಇಂಡಿಯನ್ ಅಲ್ಲಿ ನಿಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ. ಆಲ್ಮೋಸ್ಟ್ ಆಲ್ ವೆರೈಟಿ ಸಿಗುತ್ತೆ ನಿಮ್ಗೆ. ನಾರ್ತ್ ಇಂಡಿಯನ್ ಮೀಲ್ಸ್ ಕೂಡ ಅವೈಲೇಬಲ್ ಇದೆ. ನಾರ್ತ್ ಇಂಡಿಯನ್ ಸ್ಟಾರ್ಟ್ ಆಗೋದು ಬಂದು ಮಧ್ಯಾಹ್ನ 2 o'clock ಇಂದ. 2 o'clock ಇಂದ ಕಂಟಿನ್ಯೂಟಿ ಇರುತ್ತೆ. ಅದು ರಾತ್ರಿ 10:30 ತನಕ ಕಂಟಿನ್ಯೂಟಿ ಇರುತ್ತೆ. ಮಧ್ಯ ಕ್ಲೋಸಸ್ ಇರಲ್ಲ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.
ಆರ್ಡರ್ ಮಾಡಿರೋ ಐಟಮ್ ಬಂದಾಗಿದೆ. ಮದ್ದೂರಡೆ ಇವರ ಸ್ಪೆಷಲ್ ದೋಸೆ ಅಂತಲೇ ಹೇಳ್ಬೋದು. ಇದು ಸುಮಾರು ಐಟಮ್ ಹಾಕಿದ್ದಾರೆ ಈ ದೋಸೆ ಮಾಡೋಕ್ಕೆ. ಈರುಳ್ಳಿ, ಪನ್ನೀರು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ರೋಸ್ಟ್ ಮಾಡಿ ತುಪ್ಪ ಮತ್ತು ಬೆಣ್ಣೆ ಯಥೇಚ್ಛವಾಗಿ ಹಾಕಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೇಲೆ ಕೂಡ ಒಂದು ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ. ದೋಸೆನ ಟ್ರೈ ಮಾಡೋಣ ಫಸ್ಟು. ಮಜಾ ಇದೆ. ಆ ಪನ್ನೀರ್ ಹಾಕಿದಲ್ಲ ಲೈಟಾಗಿ ಸ್ವೀಟಿಶ್ ಆಗಿದೆ. ಮತ್ತು ಈರುಳ್ಳಿ, ಕ್ಯಾರೆಟು ಏನೇನು ಐಟಮ್ ಹಾಕಿದಲ್ಲ ಸ್ಮ್ಯಾಶ್ ಮಾಡೋಕ್ಕೆ ಪ್ರತಿಯೊಂದು ಬೈಟಲ್ಲೂ ಸಿಗ್ತಾಯಿದೆ. ಪನ್ನೀರ್ನ ಮೇಲೆ ತುರಿದಿದ್ದಾರಲ್ಲ, ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿತ್ತು. ತಿನ್ನಬೇಕಾದ್ರೆ ಗೊತ್ತಾಗ್ತಿದ್ದಾರೆ ಫೀಲು, ಮಜಾ ಕೊಡ್ತಾಯಿದೆ. ಹಾಗೆ ದೋಸೆನ ತೊಗೊಂಡು ಲೈಟಾಗಿ ಬೆಣ್ಣೆ ಸವರ್ಕೊಂಡು ಇವರ ಚಟ್ನಿ ಟ್ರೈ ಮಾಡೋಣ. ಕರ್ಗೋಗ್ತಾಯಿದೆ, ಬೆಣ್ಣೆ ಬಿಸಿ ಇದೆಯಲ್ಲ. ಆಹಾ, ಮಸ್ತಾಗಿದೆ. ಇಲ್ಲಿ ಡಾಮಿನೇಷನ್ ಅಂದರೆ ಚಟ್ನಿಗಿಂತ ದೋಸೆಲಿರುವಂಥ ಸ್ಟಫು, ಚಟ್ನಿ ಫ್ಲೇವರ್ ಗೊತ್ತೇ ಆಗಲ್ಲ. ಆ ರೇಂಜಿಗೆ ಇದು ಮರ್ಜ್ ಮಾಡ್ತಾಯಿದೆ. ಹಾಗೆ ಮದ್ದೂರಡೆ ಕೊಟ್ಟಿದ್ದಾರೆ. ಮದ್ದೂರಡೆ ಜೊತೆಗೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಗಟ್ಟಿ ಚಟ್ನಿ ತುಂಬ ಫೇವ್ರೇಟ್ ನನಗೆ. ಎಲ್ಲೋದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆ ಟ್ರೈ ಮಾಡೋಣ. ಮಜಾ ಇದೆ. ಆ ಗಟ್ಟಿ ಚಟ್ನಿ ಜೊತೆಗೆ ಇದ್ರ ಕೂಡ ಫ್ಲೇವರ್ ಗೊತ್ತಾಗಲಿಲ್ಲ. ಗಟ್ಟಿ ಚಟ್ನಿ ಜೊತೆ ತಿನ್ನಬೇಕಾದ್ರೆ ಕಾಯಿ ಫ್ಲೇವರು, ಇದರಲ್ಲಿರೋ ಸ್ಟಫು ಪಕ್ಕಾ ಮರ್ಜಾಗಿದೆ. ತಿನ್ನಬೇಕಾದ್ರೆ ಮಜಾ ಕೊಡುತ್ತೆ. ನೆಕ್ಸ್ಟು ಸಾಂಬಾರು ಟ್ರೈ ಮಾಡೋಣ. ರೆಡ್ ಕಲರ್ ನೋಡೋಕ್ಕೆ ಸಖತ್ತಾಗಿದೆ. ಬೆಣ್ಣೆ ಸವರ್ಕೊಂಡು ಹೀಗೆ ಸಾಂಬಾರು. ಸ್ವೀಟ್ ಇಲ್ಲಾಂದರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಸ್ವೀಟಿಶ್ ಆಗಿರುತ್ತೆ ಸಾಂಬಾರು. ಇವ್ರು ಹೆಂಗೆ ಮಾಡಿರ್ತಾರೋ ನೋಡೋಣ. ಸ್ವೀಟ್ಗೆ ಸ್ವೀಟು, ಲೈಟಾಗಿ ಸ್ವೀಟ್ ಹೊಡಿತಾಯಿತ್ತು. ಇದು ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ. ಎರಡು ಮರ್ಜ್ ಆದರೆ ಎಕ್ಸ್ಟ್ರಾ ಸ್ವೀಟ್ ಇಷ್ಟ ಆಗಲ್ಲ, ಆದರೂ ಸ್ವೀಟ್ ಇಷ್ಟ ಆಗಿದೆ. ಸೊ ದೋಸೆ ಹೆವಿ ತುಪ್ಪ, ಹೆವಿ ಆಯಿಲು, ಜೊತೆಗೆ ಹೆವಿ ಸ್ಟಫು. 1-2-3 ಬೈಟಲ್ಲೇ ಹೆವಿ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ ದೋಸೆ. ಟೇಸ್ಟ್ ವೈಸು ಸಖತ್ತಾಗಿದೆ. ಈ ಕಡೆ ಬಂದರೆ ದೋಸೆನ ಟ್ರೈ ಮಾಡಿ. ಸ್ಟಫ್ ಜಾಸ್ತಿ ಇರ್ಬೋದು, ಹೆವಿ ಅನಿಸ್ಬೋದು, ಬಟ್ ಟೇಸ್ಟ್ ವೈಸು ಸಖತ್ತಾಗಿದೆ. ನೆಕ್ಸ್ಟ್ ಐಟಮು ನಾನು ತಿನ್ನೋಕ್ಕೆ ಬಂದಿದ್ದೆ ಮದ್ದೂರಡೆ ಜೊತೆಗೆ ಎಕ್ಸ್ಟ್ರಾ ಅವ್ರ ಸ್ಪೆಷಲ್ ದೋಸೆ ಟ್ರೈ ಮಾಡಿದೆ. ಈಗ ಮದ್ದೂರಡೆ ಟ್ರೈ ಮಾಡೋಣ. ಎಸ್, ಮದ್ದೂರು ವಡೆ ಬರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲೇ ಹಾಕಿದ್ದಾರೆ. 1917ರಲ್ಲಿ ಶುರುವಾಗಿದ್ದು 106 ವರ್ಷ ಆಗಿದೆ. ಮದ್ದೂರು ಟಿಫನ್ ಶುರುವಾಗಿ ಹತ್ತತ್ರ 1991ರಲ್ಲಿ, ಅಂತಂದರೆ 33 ವರ್ಷ ಆಗಿದೆ. ವಡೆ ಶುರುವಾಗಿದ್ದು 106 ವರ್ಷ ಆಗಿದೆ. ಅವರ ಬ್ರ್ಯಾಂಡ್ ಮದ್ದೂರು ಟಿಫನ್ ಶುರುವಾಗಿದ್ದು ಹತ್ತತ್ರ 33 ವರ್ಷ ಆಗಿದೆ. ಹೋಗಿ ಒಳಗಡೆ ಬಿಸಿ ಬಿಸಿ ವಡೆ ಹಾಕ್ತಾ ಇದ್ದಾರೆ. ಹೋಗಿ ನೋಡೋಣ, ಹಂಗೆ ಟೇಸ್ಟ್ ಮಾಡೋಣ ಬನ್ನಿ. ಐಟಮ್ ಮದ್ದೂರಲ್ಲೇ ಫೇಮಸ್ ಐಟಮು. ಇಲ್ಲಿ ಬಂದರೆ ಮಸ್ಟ್ ಟ್ರೈ ಮದ್ದೂರಡೆ ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ಒಂದು ಟೀ ಇದ್ಬಿಟ್ರೆ ಸ್ವರ್ಗನೇ. ತಿನ್ನೋಣ. ತಿನ್ಬೇಕಾದ್ರೆ ಆ ಕ್ರಿಸ್ಪಿ ಬೆಂದಿರುತ್ತಲ್ಲ, ಕರಮ್ ಸಿಗುತ್ತೆ. ಜೊತೆಗೆ ಇವರು ಚಿಕ್ಕ ರವೆ ಯೂಸ್ ಮಾಡಿದಾರಲ್ಲ, ಅದರಿಂದ ಕೂಡ ಈ ರೇಂಜ್ ಕ್ರಿಸ್ಪಿ ಸಿಗ್ತಾಯಿದೆ ಅಂತ ಹೇಳ್ಬೋದು. ನಾವು ತೊಗೊಂಡಿರೋದು ಸ್ಪೆಷಲ್ ವಡೆ, ಗೋಡಂಬಿ ಎಲ್ಲ ಹಾಕ್ಕೊಡ್ತಾರಂತೆ. ಇದರ ಕಾಸ್ಟು 30 ರೂಪಾಯಿ. ನಾರ್ಮಲ್ ವಡೆ 20 ರೂಪಾಯಿ. ಯಥೇಚ್ಛವಾಗಿ ಈರುಳ್ಳಿ ಹಾಕಿದ್ದಾರೆ. ಜೊತೆಗೆ ಮೆಣಸಿನ್ಕಾಯಿ, ಗೋಡಂಬಿ, ಕರಿಬೇವಿನ ಸೊಪ್ಪು ಹಾಕಿ ಸಖತ್ತಾಗಿ ಪರ್ಫೆಕ್ಟಾಗಿ ಬೇಯಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬಂದರೆ ಟೀ ಜೊತೆಗೆ ಮದ್ದೂರಡೆ, ಅದರಲ್ಲಿ ಸ್ಪೆಷಲ್ ಮದ್ದೂರಡೆ ಮಿಸ್ ಮಾಡಿದೆ, ಟ್ರೈ ಮಾಡಿ. ಪ್ರತಿಯೊಂದು ಬೈಟಲ್ಲೂ ಕೂಡ ಆ ಗೋಡಂಬಿ ಫ್ಲೇವರು ಎದ್ದು ಕಾಣಿಸುತ್ತೆ. ಸೊ ನಾನಿಲ್ಲಿ ಸ್ಪೆಷಲಾಗಿ ಟ್ರೈ ಮಾಡೋಕ್ಕೆ ಬಂದಿದ್ದು ಮದ್ದೂರಡೆ, ಜೊತೆಗೆ ದೋಸೆನೂ ಟ್ರೈ ಮಾಡಿದೆ. ಎರಡೂ ಕೂಡ ಬೆಸ್ಟ್ ಇದೆ. ನೀವೇನಾದರೂ
ಮದ್ದೂರು ಕಡೆ ಅಥವಾ ಕೊಳ್ಳೇಗಾಲ ಕಡೆ ಹೋಗ್ತಾ ಇದ್ದಾರೆ, ಇಲ್ಲ ಮಂಡ್ಯ ಕಡೆ ಹೋಗ್ತಾ ಇದ್ದಾರೆ, ಹೈವೇ ಬಿಟ್ಟು ಹಳೆ ಹೈವೇ ಇತ್ತಲ್ಲ, ಆ ಹಳೆ ಹೈವೇಲಿ ಬಂದರೆ ಮದ್ದೂರು ಟಿಫಿನ್ಸು ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರು, ಎಲ್ಲರೂ ಕೇಳಿರ್ತೀರ. ಇಲ್ಲಿ ಬಂದು ಮದ್ದೂರನ್ನು ಟ್ರೈ ಮಾಡಿ, ಜೊತೆಗೆ ಅವ್ರ ಮಸಾಲೆ ದೋಸೆನೂ ಟ್ರೈ ಮಾಡಿ. ಇನ್ನೂ ಸುಮಾರು ತಿಂಡಿ ಐಟಮ್ಗಳು ಸಿಗ್ತವೆ, ಅದು ಕೂಡ ಟ್ರೈ ಮಾಡ್ಬೋದು. ನನಗೆ ಸ್ಪೆಷಲಾಗಿ ಅವ್ರನ್ನ ಕೇಳಿದಾಗ ಮಸಾಲೆ ದೋಸೆ ಚೆನ್ನಾಗಿದೆ ಸರ್, ಬಿಟ್ಟರೆ ಮದ್ದೂರಡೆ ನಮ್ಮ ಹತ್ರ ಸೋ ಸ್ಟಾಪರು ಟ್ರೈ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಎರಡನ್ನೂ ತೊಗೊಂಡಿದ್ದೆ. ಟೇಸ್ಟ್ ವೈಸು ಗುಡ್ ಇದೆ. ನೀವು ಈ ಕಡೆ ಬಂದರೆ ಇಲ್ಲಿ ಟ್ರೈ ಮಾಡಿ. ಯಾರ್ಯಾರು ಮದ್ದೂರು ಟಿಫಿನ್ಸಲ್ಲಿ ಮದ್ದೂರಡೆ ಟ್ರೈ ಮಾಡಿದರೆ ನನ್ನ ಕಮೆಂಟ್ ತಿಳಿಸಿ. ಇನ್ನೂ ಟ್ರೈ ಮಾಡಿಲ್ಲ, ಬಂದು ಟ್ರೈ ಮಾಡಿ. ಸೊ ಇಲ್ಲಿಗೆ ನಾನು ಮುಗಿಸ್ಕೊತೀನಿ. ಲಾಸ್ಟಲ್ಲಿ ಒಂದು ಟೀ ಕುಡಿದು ನಾನು ಎಕ್ಸಿಟ್ ಆಗ್ತೀನಿ. ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಡಿಫ್ರೆಂಟ್ ಆಗಿರುವಂಥ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.